ಕೆಆರ್ಎಸ್ನಿಂದ 1.5 ಲಕ್ಷಕ್ಕೂ ಅಧಿಕ ಕ್ಯೂಸೆಕ್ ನೀರನ್ನು ರಿಲೀಸ್ ಮಾಡಲಾಗಿದೆ. ಶ್ರೀರಂಗಪಟ್ಟಣದ ಐತಿಹಾಸಿಕ ವೆಲೆಸ್ಲಿ ಬ್ರಿಡ್ಜ್ಗೆ ಹಾನಿಯಾಗಿದೆ. ನೀರಿನ ರಭಸಕ್ಕೆ ತಡೆಗೋಡೆನೇ ಕೊಚ್ಚಿ ಹೋಗಿದೆ. ಕಾವೇರಿ ನದಿ ಬಳಿಯ ಎರಡು ಬದಿಗಳಲ್ಲಿ ತಡೆಗೋಡೆಗಳನ್ನು ಕಟ್ಟಲಾಗಿತ್ತು. ಪಳೆಯುಳಿಕೆಗಳಂತಾಗಿದೆ. ವಿದ್ಯುತ್ ಕಂಬಗಳು ಬೀಳದಂತೆ ಭದ್ರವನ್ನ ಮಾಡ್ತಾ ಇದ್ದಾರೆ ಸಿಬ್ಬಂದಿ. ಕೆಆರ್ಎಸ್ ಜಲಾಶಯ ತುಂಬಿದೆ. ಈ ಹಿನ್ನೆಲೆಯಲ್ಲಿ ಎಲ್ಲಾ ಕ್ರಸ್ಟ್ ಗೇಟ್ಗಳ ಮೂಲಕ ನೀರನ್ನು ಹೊರಬಿಡಲಾಗ್ತಾ ಇದೆ. 1.70 ಅಂದರೆ 1,70,000 ಕ್ಯೂಸೆಕ್ ನೀರನ್ನು ಹೊರಬಿಡಲಾಗ್ತಾ ಇದೆ. ಹಾಗಾಗಿ ಐತಿಹಾಸಿಕ ವೆಲೆಸ್ಲಿ ಸೇತುವೆ ಇದೆ. ಶ್ರೀರಂಗಪಟ್ಟಣದ ಬಳಿ ವೆಲೆಸ್ಲಿ ಸೇತುವೆ ಇದೆ. ಈ ಸೇತುವೆಯ ಮೇಲೆ ನೀರು ನುಗ್ಗೋದಕ್ಕೆ ಕೊಂಚ ಬಾಕಿ ಇದೆ. ಭಾರಿ ರಭಸದಿಂದ ನೀರು ಹರಿತಾ ಇದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಜಿಲ್ಲಾಡಳಿತ ಎಲ್ಲ ಕ್ರಮಗಳನ್ನು ತೆಗೆದುಕೊಂಡಿದೆ. ನಿಮಿಷಾಂಬ ದೇವಸ್ಥಾನ ಅದರ ಸ್ನಾನಘಟ್ಟವೇ ಮುಳುಗಡೆಯಾಗಿದೆ. ಇನ್ನೊಂದು ಕಡೆ ವೆಲೆಸ್ಲಿ ಸೇತುವೆಯ ಬಳಿ ಹೋಗದಂತೆ ಬ್ಯಾರಿಕೇಡ್ಗಳನ್ನು ಹಾಕಿ ಕ್ಲೋಸ್ ಮಾಡಿದ್ದಾರೆ. ಆ ರಸ್ತೆಯನ್ನೇ ಕ್ಲೋಸ್ ಮಾಡಿದ್ದಾರೆ. ಕೆಆರ್ಎಸ್ನಿಂದ 1.5 ಲಕ್ಷಕ್ಕೂ ಅಧಿಕ ಕ್ಯೂಸೆಕ್ ನೀರನ್ನು ರಿಲೀಸ್ ಮಾಡಲಾಗಿದೆ. ಶ್ರೀರಂಗಪಟ್ಟಣದ ಐತಿಹಾಸಿಕ ವೆಲೆಸ್ಲಿ ಬ್ರಿಡ್ಜ್ಗೆ ಹಾನಿಯಾಗಿದೆ. ನೀರಿನ ರಭಸಕ್ಕೆ ತಡೆಗೋಡೆನೇ ಕೊಚ್ಚಿ ಹೋಗಿದೆ. ಕಾವೇರಿ ನದಿ ಬಳಿಯ ಎರಡು ಬದಿಗಳಲ್ಲಿ ತಡೆಗೋಡೆಗಳನ್ನು ಕಟ್ಟಲಾಗಿತ್ತು. ಪಳೆಯುಳಿಕೆಗಳಂತಾಗಿದೆ. ವಿದ್ಯುತ್ ಕಂಬಗಳು ಬೀಳದಂತೆ ಭದ್ರವನ್ನ ಮಾಡ್ತಾ ಇದ್ದಾರೆ ಸಿಬ್ಬಂದಿ. ಕೆಆರ್ಎಸ್ ಜಲಾಶಯ ತುಂಬಿದೆ. ಈ ಹಿನ್ನೆಲೆಯಲ್ಲಿ ಎಲ್ಲಾ ಕ್ರಸ್ಟ್ ಗೇಟ್ಗಳ ಮೂಲಕ ನೀರನ್ನು ಹೊರಬಿಡಲಾಗ್ತಾ ಇದೆ. 1.70 ಅಂದರೆ 1,70,000 ಕ್ಯೂಸೆಕ್ ನೀರನ್ನು ಹೊರಬಿಡಲಾಗ್ತಾ ಇದೆ. ಹಾಗಾಗಿ ಐತಿಹಾಸಿಕ ವೆಲೆಸ್ಲಿ ಸೇತುವೆ ಇದೆ. ಶ್ರೀರಂಗಪಟ್ಟಣದ ಬಳಿ ವೆಲೆಸ್ಲಿ ಸೇತುವೆ ಇದೆ. ಈ ಸೇತುವೆಯ ಮೇಲೆ ನೀರು ನುಗ್ಗೋದಕ್ಕೆ ಕೊಂಚ ಬಾಕಿ ಇದೆ. ಭಾರಿ ರಭಸದಿಂದ ನೀರು ಹರಿತಾ ಇದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಜಿಲ್ಲಾಡಳಿತ ಎಲ್ಲ ಕ್ರಮಗಳನ್ನು ತೆಗೆದುಕೊಂಡಿದೆ. ನಿಮಿಷಾಂಬ ದೇವಸ್ಥಾನ ಅದರ ಸ್ನಾನಘಟ್ಟವೇ ಮುಳುಗಡೆಯಾಗಿದೆ. ಇನ್ನೊಂದು ಕಡೆ ವೆಲೆಸ್ಲಿ ಸೇತುವೆಯ ಬಳಿ ಹೋಗದಂತೆ ಬ್ಯಾರಿಕೇಡ್ಗಳನ್ನು ಹಾಕಿ ಕ್ಲೋಸ್ ಮಾಡಿದ್ದಾರೆ. ಆ ರಸ್ತೆಯನ್ನೇ ಕ್ಲೋಸ್ ಮಾಡಿದ್ದಾರೆ. ಕೆಆರ್ಎಸ್ನಿಂದ 1.5 ಲಕ್ಷಕ್ಕೂ ಅಧಿಕ ಕ್ಯೂಸೆಕ್ ನೀರನ್ನು ರಿಲೀಸ್ ಮಾಡಲಾಗಿದೆ. ಶ್ರೀರಂಗಪಟ್ಟಣದ ಐತಿಹಾಸಿಕ ವೆಲೆಸ್ಲಿ ಬ್ರಿಡ್ಜ್ಗೆ ಹಾನಿಯಾಗಿದೆ. ನೀರಿನ ರಭಸಕ್ಕೆ ತಡೆಗೋಡೆನೇ ಕೊಚ್ಚಿ ಹೋಗಿದೆ. ಕಾವೇರಿ ನದಿ ಬಳಿಯ ಎರಡು ಬದಿಗಳಲ್ಲಿ ತಡೆಗೋಡೆಗಳನ್ನು ಕಟ್ಟಲಾಗಿತ್ತು. ಪಳೆಯುಳಿಕೆಗಳಂತಾಗಿದೆ. ವಿದ್ಯುತ್ ಕಂಬಗಳು ಬೀಳದಂತೆ ಭದ್ರವನ್ನ ಮಾಡ್ತಾ ಇದ್ದಾರೆ ಸಿಬ್ಬಂದಿ. ಕೆಆರ್ಎಸ್ ಜಲಾಶಯ ತುಂಬಿದೆ. ಈ ಹಿನ್ನೆಲೆಯಲ್ಲಿ ಎಲ್ಲಾ ಕ್ರಸ್ಟ್ ಗೇಟ್ಗಳ ಮೂಲಕ ನೀರನ್ನು ಹೊರಬಿಡಲಾಗ್ತಾ ಇದೆ. 1.70 ಅಂದರೆ 1,70,000 ಕ್ಯೂಸೆಕ್ ನೀರನ್ನು ಹೊರಬಿಡಲಾಗ್ತಾ ಇದೆ. ಹಾಗಾಗಿ ಐತಿಹಾಸಿಕ ವೆಲೆಸ್ಲಿ ಸೇತುವೆ ಇದೆ. ಶ್ರೀರಂಗಪಟ್ಟಣದ ಬಳಿ ವೆಲೆಸ್ಲಿ ಸೇತುವೆ ಇದೆ. ಈ ಸೇತುವೆಯ ಮೇಲೆ ನೀರು ನುಗ್ಗೋದಕ್ಕೆ ಕೊಂಚ ಬಾಕಿ ಇದೆ. ಭಾರಿ ರಭಸದಿಂದ ನೀರು ಹರಿತಾ ಇದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಜಿಲ್ಲಾಡಳಿತ ಎಲ್ಲ ಕ್ರಮಗಳನ್ನು ತೆಗೆದುಕೊಂಡಿದೆ. ನಿಮಿಷಾಂಬ ದೇವಸ್ಥಾನ ಅದರ ಸ್ನಾನಘಟ್ಟವೇ ಮುಳುಗಡೆಯಾಗಿದೆ. ಇನ್ನೊಂದು ಕಡೆ ವೆಲೆಸ್ಲಿ ಸೇತುವೆಯ ಬಳಿ ಹೋಗದಂತೆ ಬ್ಯಾರಿಕೇಡ್ಗಳನ್ನು ಹಾಕಿ ಕ್ಲೋಸ್ ಮಾಡಿದ್ದಾರೆ. ಆ ರಸ್ತೆಯನ್ನೇ ಕ್ಲೋಸ್ ಮಾಡಿದ್ದಾರೆ. ಕೆಆರ್ಎಸ್ನಿಂದ 1.5 ಲಕ್ಷಕ್ಕೂ ಅಧಿಕ ಕ್ಯೂಸೆಕ್ ನೀರನ್ನು ರಿಲೀಸ್ ಮಾಡಲಾಗಿದೆ. ಶ್ರೀರಂಗಪಟ್ಟಣದ ಐತಿಹಾಸಿಕ ವೆಲೆಸ್ಲಿ ಬ್ರಿಡ್ಜ್ಗೆ ಹಾನಿಯಾಗಿದೆ. ನೀರಿನ ರಭಸಕ್ಕೆ ತಡೆಗೋಡೆನೇ ಕೊಚ್ಚಿ ಹೋಗಿದೆ. ಕಾವೇರಿ ನದಿ ಬಳಿಯ ಎರಡು ಬದಿಗಳಲ್ಲಿ ತಡೆಗೋಡೆಗಳನ್ನು ಕಟ್ಟಲಾಗಿತ್ತು. ಪಳೆಯುಳಿಕೆಗಳಂತಾಗಿದೆ. ವಿದ್ಯುತ್ ಕಂಬಗಳು ಬೀಳದಂತೆ ಭದ್ರವನ್ನ ಮಾಡ್ತಾ ಇದ್ದಾರೆ ಸಿಬ್ಬಂದಿ. ಕೆಆರ್ಎಸ್ ಜಲಾಶಯ ತುಂಬಿದೆ. ಈ ಹಿನ್ನೆಲೆಯಲ್ಲಿ ಎಲ್ಲಾ ಕ್ರಸ್ಟ್ ಗೇಟ್ಗಳ ಮೂಲಕ ನೀರನ್ನು ಹೊರಬಿಡಲಾಗ್ತಾ ಇದೆ. 1.70 ಅಂದರೆ 1,70,000 ಕ್ಯೂಸೆಕ್ ನೀರನ್ನು ಹೊರಬಿಡಲಾಗ್ತಾ ಇದೆ. ಹಾಗಾಗಿ ಐತಿಹಾಸಿಕ ವೆಲೆಸ್ಲಿ ಸೇತುವೆ ಇದೆ. ಶ್ರೀರಂಗಪಟ್ಟಣದ ಬಳಿ ವೆಲೆಸ್ಲಿ ಸೇತುವೆ ಇದೆ. ಈ ಸೇತುವೆಯ ಮೇಲೆ ನೀರು ನುಗ್ಗೋದಕ್ಕೆ ಕೊಂಚ ಬಾಕಿ ಇದೆ. ಭಾರಿ ರಭಸದಿಂದ ನೀರು ಹರಿತಾ ಇದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಜಿಲ್ಲಾಡಳಿತ ಎಲ್ಲ ಕ್ರಮಗಳನ್ನು ತೆಗೆದುಕೊಂಡಿದೆ. ನಿಮಿಷಾಂಬ ದೇವಸ್ಥಾನ ಅದರ ಸ್ನಾನಘಟ್ಟವೇ ಮುಳುಗಡೆಯಾಗಿದೆ. ಇನ್ನೊಂದು ಕಡೆ ವೆಲೆಸ್ಲಿ ಸೇತುವೆಯ ಬಳಿ ಹೋಗದಂತೆ ಬ್ಯಾರಿಕೇಡ್ಗಳನ್ನು ಹಾಕಿ ಕ್ಲೋಸ್ ಮಾಡಿದ್ದಾರೆ. ಆ ರಸ್ತೆಯನ್ನೇ ಕ್ಲೋಸ್ ಮಾಡಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.
ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.